ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾವು ನಮ್ಮ ಮನೆಯವರು ಮತ್ತು ನಮ್ಮ ಸೌಜು ಕೂಡಿ ಅಮೆರಾರ ಮಾಲ್ಗೆ ಹೋಗ್ತಾ ಇದ್ದೀವಿ. ಒಂದು ಸುಮಾರು 6:30 ಆಗಿತ್ತು ಸಾಯಂಕಾಲ. ನಾವು ಸಾಯಂಕಾಲನ ಮನೆಗೆ ಬಿಡ್ತಾ ಇದ್ದೀವಿ. ಏನಾದರೂ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ. ನಮ್ಮ ಮನೆಯವರೇ ಪರ್ಚೇಸ್ ಮಾಡಿದರು. ನಿಮಗೆ ಹೇಗಿದೆ ಅಂತ ಹೇಳಿ ತೋರಿಸ್ತಾ. ಇದು ಪುಣೆದ ಅಮೆನಾರ್ ಮಾಲು. ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನಮ್ಮ ಮನೆ ಹತ್ರನೇ ಇದೆ. ನಮ್ಮ ಮನೆಯಿಂದ 2-3 ಕಿಲೋಮೀಟರ್ಸ್ ಆಗ್ಬೋದು. ನಾವು ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಎದಕ್ಕೆ ಹೋಗ್ತಾ ಇದ್ವಿ ಅಂದರೆ ನಮ್ಮ ಮನೆಯದ್ದು ಟಿ ಶರ್ಟ್ಸ್ ಅಥವಾ ಎಲ್ಲ ಫಾರ್ಮಲ್ ಡ್ರೆಸ್ಸಸ್ ತೊಗೋಬೇಕಾಗಿತ್ತು. ಆ್ಯಕ್ಚುಲಿ ಅದಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ವಿ. ಆಮೇಲೆ ಪಾರ್ಕ್ ಮಾಡಲಿಕ್ಕೆ ಅವರು ಹೋಗಿದ್ರು. ಆ್ಯಕ್ಚುಲಿ ನಾನು ಸೌಜು ಮುಂದ್ಗಡೆ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ. ಪಾರ್ಕ್ ಮಾಡಿ ತುಂಬ ಟೈಮ್ ಹಿಡಿಯುತ್ತೆ ಅಂತ ನೀವು ಮುಂದ್ಗಡೆ ಹೋಗಿ ಅಂತ ಹೇಳಿ ಕಳಿಸಿದ್ರು ನಮಗೆ. ನಾನು ಸೌಜು ಮುಂದ್ಗಡೆ ಹೋಗ್ತಾ ಇದ್ವಿ. ಆಮೇಲೆ ನಮಗೆ ಜಾಯಿನ್ ಆದರು. ಆಮೇಲೆ ಎಲ್ಲರೂ ಕೂಡಿ ನಾವು ವಾಪಸ್ಸು ಹೋದ್ವಿ ಫ್ರೆಂಡ್ಸ್. ಇಲ್ಲೋ ಏನು ಹೊಸದೆಲ್ಲ ಅಂತ ಹೇಳಿ ಸೌಜು ಎಲ್ಲ ಕಡೆ ನೋಡ್ತಾ ಇದ್ದೆ. ಜನರು ಎಲ್ಲನೂ 4 ವೀಲರ್ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗ್ ಅಂತ ಅವಂಗೆಲ್ಲ ಕಾರದು ಎಲ್ಲ ನೋಡಿ ಒಂದು ಸ್ವಲ್ಪ ಗಾಬರಿ ಅನ್ನಿಸ್ತಾ ಇತ್ತು, ಅಂದರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ನಾವು ಎಸ್ಕಲೇಟರಿಂದ ಮೇಲ್ಗಡೆ ಹೋಗ್ಲಿಕ್ಕತ್ತು. ನನಗೆ ಎಷ್ಟು ಸಲ ಅಡ್ಡಾಡಿದ್ರು ಇದನ್ನು ಹತ್ಲಿಕ್ಕೆ ತುಂಬಾ ಅಂಜಿಕೆ ಬರುತ್ತೆ. ನಮ್ಮ ಮನೆಯವ್ರ ಕೈ ಹಿಡ್ಕೊಂಡೇ ಹೋಗಿರ್ತೀನಿ. ಆ್ಯಕ್ಚುಲಿ ನಾನು ಎಷ್ಟು ಸಲ ಅಡ್ಡಾಡಿದ್ರು ನನಗೆ ಏಕೋ ಅದ್ರನ್ನ ನೋಡಿದ್ರೆ ಅಂಜಿಕೆನೇ ಬರುತ್ತೆ. ಆಮೇಲೆ ನೆಕ್ಸ್ಟು ಎಲ್ಲಿ ತೊಗೊಳ್ಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಮನೆಯವ್ರು ನಡಿ ಹೋಗೋಣ ಮುಂದ್ಗಡೆ ಅಂತ ಹೇಳಿ ಅವರು ಹೋಗ್ತಾಯಿದ್ರು. ಆಮೇಲೆ ಸೌಜುನು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದ. ಅವ್ನು ಹಿಡ್ಕೊಂಡು ನಾನು ಮುಂದ್ಗಡೆನೇ ಹೋಗ್ತಾ ಇದ್ದೆ. ನಮ್ಮ ಮನೆಯವರು ಮುಂದ್ಗಡೆ ಹೋದರು. ಮುಂದ್ಗಡೆ ಹೋಗೋಣ ಬಾ ಅಂತ ಹೇಳಿ ನನಗೆ ಕರಿತಾ ಇದ್ದು. ಇದು ಅಮೆನಾರ ಮಾಲ್ ಫ್ರೆಂಡ್ಸ್. ಇದು ಪುಣೆನಲ್ಲಿದೆ. ಇದು ಆಮೇಲೆ ಸೌಜುನ ಅವ್ರ ಪಪ್ಪ ಎತ್ಕೊಂಡು ಹೊಂಟರು. ನಾನು ನಿಮಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಅವ್ನು ಬಿಡ್ತಾ ಇದ್ದಿದ್ದಿಲ್ಲ ಅಂತ ಹೇಳಿ ಅವನಿಗೆ ಸೌಜು ಪಪ್ಪ ಕರ್ಕೊಂಡು ಹೋದರು ಮುಂದ್ಗಡೆ. ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಮಾಲು. ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಲೈಟ್ನಿಂಗ್ ಎಲ್ಲ ಡೆಕೋರೇಷನ್ಸ್ ಅಥವಾ ಎಲ್ಲ ಮಾಡಿದರು. ಆ್ಯಕ್ಚುಲಿ ಇದು ಕಾಮನ್ ಅನಿಸುತ್ತೆ ಒಬ್ರೊಬ್ರಿಗೆ, ಆದರೆ ಇನ್ನು ಫಸ್ಟಿಗೆ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಅಂದರೆ ಏನೋ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರ್ತದೆ ಅಂತ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಲ್ಗಳದ್ದು ಎಲ್ಲ ಹೋಗಿರ್ತೀರಿ, ಆದರೂ ಇದನ್ನು ಪುಣೆನಲ್ಲಿದೆ ಅಮೆನಾರ್. ನಿಮ್ಗೆ ಯಾವಾಗದು ವಿಸಿಟ್ ಮಾಡಲಿಕ್ಕೆ ಹೋಗಿದ್ರೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಮತ್ತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಆಮೇಲೆ ನಾವು ಹೋಗಿದ್ವಿ ಫ್ರೆಂಡ್ಸ್. ಅವರು ಟಿ ಶರ್ಟ್ಸ್ ಅಥವಾ ಎಲ್ಲ ಸೆಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಫಸ್ಟಿಗೆ ಹೋಗಿ ಅವರು ಒಂದು ಶರ್ಟ್ ಇದ್ದು, ನಾನು ಅದನ್ನು ಆ್ಯಕ್ಚುಲಿ ಬೇಡ ಅಂತಂದೆ. ಆ್ಯಕ್ಚುಲಿ ಆ ಕಲರ್ ಶರ್ಟ್ ಅವ್ರಿಗೆ ಮೊದಲೇ ಇತ್ತು, ಅದಕ್ಕೆ ಅವ್ರಿಗೆ ಬೇಡ ಅಂತ ಹೇಳಿದೆ. ಇಲ್ಲಿ ಸ್ಲಿಪ್ಪರ್ಸು ಇದ್ದು, ಆಮೇಲೆ ಶೂಸ್ ಕಲೆಕ್ಷನ್ಸ್ ಇದ್ದು. ಆಮೇಲೆ ಸೌಜುಗೆ ಒಂದು ಸ್ವಲ್ಪ ನಿದ್ದೆ ಬರೋಂಗಂತ ಆ್ಯಕ್ಟಿಂಗ್ ಮಾಡ್ತಾ ಇದ್ದ, ಬಟ್ ಅವ್ನು ನಿದ್ದೆ ಎಲ್ಲ ಭರ್ಪೂರ್ ಮಾಡಿ ಬಂದಿದ್ದ. ಆ್ಯಕ್ಚುಲಿ ಅವ್ನಿಗೆ ತಿರುಗಾಡೋದಿತ್ತು. ಆ್ಯಕ್ಚುಲಿ ನಾನು ಮೇಲ್ಗಡೆ ಇಟ್ಕೊಂಡಿದ್ನಲ್ಲ, ಅವನಿಗೆ ಬಿಡು ಬಿಡು ಅಂತ ಅಂತಿದ್ದ. ಅಲ್ಲಿ ನನಗೆ ಬೇರೆ ಏನು ನೋಡಿಸೇ ಕೊಡೋದಿಲ್ಲ, ಬರೀ ಅವನು ಹಿಂದೆ ಓಡಾಡೋದೇ ಆಗಿಬಿಟ್ಟಿತ್ತು. ಅವ್ನಿಗೆ ಹೋಗಲಿ ಬಿಡು ಅಂತ ಹೇಳಿ ವಾಪಸ್ ನಾನು ಬಿಡ್ತಾ ಇದ್ದೆ, ಮತ್ತೆಲ್ಲ ಹೊರಗಡೆ ಹೋಗಿಬಿಡ್ತಿದ್ದ. ಆಮೇಲೆ ಅವ್ನಿಗೆ ಎಲ್ಲಿ ಹೋದರೂ ಒಂದು ಬಾಟಲ್, ಹಂಗೆ ಸಣ್ಣ ಬಾಟಲ್ ತೊಗೊಂಡು ಹೋಗಿರ್ತೀನಿ ಆ್ಯಕ್ಚುಲಿ ಅವನಿಗೆ. ಇದೆಲ್ಲ ಕಲೆಕ್ಷನ್ ನೋಡ್ತಾ ಇದ್ವಿ. ಆಮೇಲೆ ಲಾಸ್ಟಿಗೆ ಫೈನಲ್ ಆದವು ಫ್ರೆಂಡ್ಸ್. ನಮ್ಮ ಮನೆಯವರು 2 ಶರ್ಟು 1 ಪ್ಯಾಂಟು ಅಂತ ಹೇಳಿ ಫೈನಲ್ ಮಾಡಿದರು. ಇದು ಫೈನಲ್ ಮಾಡಿದ್ರೋಗಿ ಸೌಜು ಎಲ್ಲ ಹೊರಗಡೆ ಹೊಂಟ್ಬಿಡ್ತಿದ್ದ. ಅವನು ಹಿಡ್ಕೊಂಡು ಬರೋದು ಮತ್ತು ವಾಪಸ್ ಸೆಲೆಕ್ಷನ್ ನಿಲ್ಲೋದು. ನಾವು ಸೆಲೆಕ್ಷನ್ ಮಾಡೋದು ಯಾವುದು ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ರೋಗೆ ಅವನು ಮತ್ತೆ ಹೊರಗಡೆ ಹೋಗಿಬಿಡ್ತಿದ್ದ. ಮತ್ತೆ ಅವನೇ ನಾವು ಕರ್ಕೊಂಬಂದು ವಾಪಸ್ ನೋಡೋದ್ರೋಗೆ ಈ ಥರನೇ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ. ಹೊರಗಡೆ ತೋರಿಸ್ತೀನಿ ನಿಮಗೆ ನೋಡಿ. ಎಲ್ಲ ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ದ. ಅವನ್ನೆಲ್ಲ ಕಿತ್ತಾಡೋದು ನೋಡುವೆಲ್ಲ ಸ್ಟ್ಯಾಂಡ್ಸ್ ಅಥವಾ ಎಲ್ಲ ಹೀಗೆ ಮಾಡ್ತಾ ಇದ್ದ. ಮತ್ತು ಅವ್ನಿಗೆ ಬೇಡ ಅಂತ ಹೇಳಿ ಇಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಥಿಂಕ್ ಇದೆ ಅಂತ ಹೇಳಿ ಅವ್ನಿಗೆ ಕರ್ಕೊಂಡು ಬಂದೆ. ಅದ್ರ ಮೇಲೆ ಕೂತ್ಕೋ ಅಂತ ಹೇಳಿ ಒಂದು ಸ್ವಲ್ಪ ಅದನ್ನು ಹೇಗೆ ಬೀಳ್ತಾ ಇದ್ದಾನೆ ನೋಡಿ, ಅದೊಂದು ಸ್ವಲ್ಪ ಆಟ ಆಡಿದ. ಅವ್ನಿಗೆ ಸೆಲೆಕ್ಷನ್ ಮಾಡೋದು ಬೋರ್ ಆಗಿಬಿಡಕತ್ತಿತ್ತು, ಅದಕ್ಕೆ ಅವನು ಆಟ ಆಡ್ಲಿಕ್ಕಂತ ಹೊರಗೆ ಹೊಂಟ್ಬಿಟ್ಟಿದ್ದ. ಎಲ್ಲ ಅವನಿಗೆ ಅಟ್ರಾಕ್ಷನ್ ಲೈಟಿಂಗ್ ಅಥವಾ ಸಿಸ್ಟಮ್ಸ್ ಎಲ್ಲ ಹೊರಗೆ ಚೆನ್ನಾಗಿತ್ತು ಅಂತ ನೋಡ್ಬೇಕಂತ ಹೇಳಿ ಹೊರಗಡೆ ಹೊಂಟ್ಬಿಟ್ಟಿದ್ದ. ಆ ಗೊಂಬೆ ಜೊತೆ ಒಂದು ಸ್ವಲ್ಪ ಆಟ ಆಡಿದ. ಅಲ್ಲಿ ಒಂದು
ಸ್ವಲ್ಪ ಅದ್ರ ಮೇಲೆ ಕೂಡೋದು ಮಾಡೋದು ಅಂತೆಲ್ಲ ಮಾಡಿದ. ನಾವು ಅಷ್ಟರವರೆಗೆ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅದೇನಾಗುತ್ತೆ ಅಂದರೆ ಸೆಲೆಕ್ಷನ್ ಹುಡುಗಿಯರು ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ, ಬಾಯ್ಸ್ ಒಂದು ಸ್ವಲ್ಪ ಜಲ್ದಿನೇ ಸೆಲೆಕ್ಷನ್ ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ಈಗ ನೋಡಿ ಕಲೆಕ್ಷನ್ ಮಾಡಿ ಇಟ್ಟಿದ್ದೀವಿ, ಅದರಲ್ಲಿ ಯಾವುದಾದ್ರೂ 2 ಫೈನಲ್ ಮಾಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ ನಮ್ಮ ಮನೆಯವರು. ಅವ್ರದ್ದು ಅಂದರೂ ಸ್ವಲ್ಪ ನಮ್ಗೆ ಕಂಪೇರ್ ಮಾಡಿದರೆ ಅವ್ರದ್ದು ಒಂದು ಸ್ವಲ್ಪ ಜಲ್ದಿನೇ ಶಾಪಿಂಗ್ ಮುಗಿಯಿತು. ಆ್ಯಕ್ಚುಲಿ ಅವ್ರು ಬಿಲ್ಲಿಂಗ್ ಸೆಕ್ಷನ್ಗೆಲ್ಲ ಮಾಡಿದ್ರೆ ಬಿಲ್ಲಿಂಗ್ ಎಲ್ಲ ಪೇ ಎಲ್ಲ ಮಾಡಿದರು. ಆಮೇಲೆ ಸೌಜುನು ಓಡಾಡ್ತಾ ಇದ್ದ, ಅವನಿಗೆ ಹಿಡ್ಕೊಂಡು ಬರ್ಲಿಕ್ಕೆ ನಾನು ಹೋಗಿದ್ದೆ. ಅವ್ರದ್ದು ಎಲ್ಲ ಸೆಲೆಕ್ಷನ್ ಆಯಿತು. ಆಮೇಲೆ ಸೌಜುನು ನಾವು ಹೋಗಬೇಕಂತ ಹೇಳಿ ವಾಪಸ್ಸು ಆಮೇಲೆ ಹೋದ್ವಿ ಫ್ರೆಂಡ್ಸ್. ಸೌಜು ನೋಡಿ ಹೇಗೆ ಮಾಡ್ತಾ ಇದ್ದಾನೆ, ಅವ್ನು ಮಿರರ್ ಹತ್ತು ಎಲ್ಲ ಇದ್ದಿದ್ದೆ ಅವ್ನಿಗೆ ಏನೋ ಹೊಸಾದು ಅನ್ನಿಸ್ಬಿಡುತ್ತೆ. ಎಲ್ಲ ಕಡೆ ಹೋದಲ್ಲಿ ಹೋಗಿಬಿಡುತ್ತೆ. ಇಲ್ಲಿ ನಾವು ಹೋಗಿದ್ದು ಆ್ಯಕ್ಚುಲಿ ಲೀ ಕೂಪರ್ ಅಂತ, ಅಲ್ಲಿ ಕಲೆಕ್ಷನ್ ಎಲ್ಲ ಚಲೋ ಹೋಗಿದ್ದು. ಆದಷ್ಟು ಆಫರ್ಸ್ ಹತ್ತು ಎಲ್ಲ ಇದ್ದು ಆಫರ್ಸನ್ನು ನಾವು ಅಪ್ಲೈ ಆದದ್ದು ನಮಗೆ. ಈ ಥರ ಇತ್ತು ಫಸ್ಟಿಗೆ ಅವರು ತೊಗೊಂಡಿದ್ದು. ನನಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಿಟ್ವಿ. ಸೌಜು ಅಲ್ಲೇ ಇಟ್ಬಿಟ್ಟಿದ್ದ. ನಾವು ಸೌಜುನ ಬಿಟ್ಟು ಹೋಗೋ ನಡಿ ಅಂತ ಹೇಳಿ ನಾವು ಅಂತ ಇದ್ವಿ ನಮ್ಮ ಮನೆಯವ್ರಿಗೆ. ಅವನು ನಮ್ಗೆ ನೋಡಿ ಹುಡುಕಾಡ್ತಾ ಇದ್ದ. ಆಮೇಲೆ ಓಡಿ ಬಂದ ನೋಡಿ ಫ್ರೆಂಡ್ಸ್. ನಾವು ಅಲ್ಲೇ ಇದ್ಬಿಡು ನೀನು ಅಂತ ಅಂತಿದ್ವಿ ನಾವು. ಮತ್ತೆ ಓಡಿ ಬಂದುಬಿಟ್ಟ. ಮತ್ತೆ ಹಂಗೆ ಕರ್ಕೊಂಡು ವಾಪಸ್ಸು ಮಾಲಿಗೆಲ್ಲ ಸುತ್ತಾಡಿದ್ವಿ ಒಂದು ಸ್ವಲ್ಪ. ಆಮೇಲೆ ನೆಕ್ಸ್ಟು ಸೌಜುಂದು ಒಂದು ಸ್ವಲ್ಪ ಫ್ರೆಂಡ್ಸ್ ಶರ್ಟ್ಸು ಮತ್ತು ಆಮೇಲೆ ಏನಾದರೂ ಸಿಗುತ್ತೆ ಅಂತ ನೋಡ್ಬೇಕು. ಅವ್ನ ಸೈಜಿನ ಒಂದು ಸ್ವಲ್ಪ ಹುಡುಕ್ತಾ ಇದ್ವಿ. ಇಲ್ಲಿನೂ ಒಂದು ಟ್ರೈನ್ ಟೈಪ್ ಇರುತ್ತೆ, ಇದರಲ್ಲಿ ಅಡ್ಡಾಡ್ಬೋದು. ನಾವು ಈಗ ಒಂದು ಸಲ ಕೂತಿದ್ವಿ ಅಂತ ಹೇಳಿ ಈಗೇನು ಕೂಡಲಿಲ್ಲ. ಇದಕ್ಕೆ ಮಿನಿಮಮ್ ಅಂತಂದು 100 ಪರ್ಸನ್ಗೆ 150-200 ತನಕ ಇರುತ್ತೆ. ಈಗ ಒಂದು ಸಲ ನಾವು ಕೂತಿದ್ವಿ ಅಂತ ಹೇಳಿ ಸೌಜು ಅದನ್ನ ನೋಡ್ತಾ ಇದ್ದ ಟ್ರೈನು. ನಿಮಗೆ ಗೊತ್ತಿದ್ದಿರ್ಬೋದು. ಆಮೇಲೆ ಇಲ್ಲಿ ಫುಡ್ ಮಾಲು ಎಲ್ಲನೂ ಇತ್ತು. ನಾವು ಅಲ್ಲೇನು ಹೋಗಲಿಲ್ಲ. ಸೌಜುಗೊಂದು ಸ್ವಲ್ಪ ಕೂತಿದ್ದ ಅಲ್ಲಿ. ಆಮೇಲೆ ನೆಕ್ಸ್ಟು ಸೌಜುಗೆ ನಾವು ಟೀ ಶರ್ಟ್ ತೊಗೋಬೇಕಂತ ಹೇಳಿ ಮಾಡಿದ್ವಿ. ಟೀ ಶರ್ಟ್ಸ್ ಎಲ್ಲ ಹುಡುಕಾಡ್ತಾ ಇದ್ವಿ. ಸೌಜು ಅದನ್ನು ನೋಡಿಸೇ ಕೊಡೋಲಾಗಿದ್ದೆ, ಯಾಕಂದರೆ ಅವನಿಗೆ ಒಂದು ಸ್ವಲ್ಪ ಬೋರ್ ಆಗಿಬಿಡ್ತು ಅದನ್ನು ನೋಡಿ. ಒಂದು ಸ್ವಲ್ಪ ಮೊದಲೆಲ್ಲನೂ ಮಾಡಿದ. ಆಮೇಲೆ ಅವನಿಗೆ ಬೋರ್ ಆಗಿಬಿಟ್ಟಿತ್ತು. ಅವನಿಗೇನು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಎಲ್ಲ ಸೌಜುನ್ ಕಲೆಕ್ಷನ್ಸ್ ಇವೆಲ್ಲ ಫ್ರೆಂಡ್ಸ್. ಆಮೇಲೆ ಅವನಿಗೆ 1-2 ಟೀ ಶರ್ಟ್ಸನ್ನು ನಾನು ಸೆಲೆಕ್ಟ್ ಮಾಡಿದೆ. ಅಂತೂ ಇಂತೂ ಹಾಗೆ ಹೀಗೆ ಮಾಡಿ, ಯಾಕಂದರೆ ಅವ್ನು ಹಿಡ್ಕೊಂಡು ಮಾಡೋ ಇದರಲ್ಲಿ ನನಗೆ ಸುಸ್ತಾಗಿ ಅನ್ನಿಸ್ಬಿಡ್ತು. ನಮ್ಮ ಮನೆಯವ್ರು ಜಲ್ದಿ ತಗೋ ಅಂತ ಅಂದೆ, ಯಾಕಂದರೆ ಒಂದು ಮೂಡ್ ಆಫ್ ಆಗ್ತಾ ಇದೆ ಅಂತ ಹೇಳಿದರು. ಹಾಗೆ ಹೀಗೆ ಮಾಡಿ ನಮಗೆ ಒಂದು ಟೀ ಶರ್ಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ಅಲ್ಲಿಂದ ಮತ್ತೆ ಟೀ ಶರ್ಟ್ಸನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಅವು ಸೇಮ್ ಅಂತ ಅನ್ನಿಸ್ತಾ ಇದ್ದು ನನಗೆ. ಯಾಕಂದರೆ ಈಗ ಇದ್ದಿದ್ದಲ್ಲೇ ಮತ್ತು ಬೇರೆ ಡಿಫ್ರೆಂಟ್ ತೊಗೋಬೇಕಂತ ನಂದಿತ್ತು ಚಾಯ್ಸಿಂಗು. ಒಂದು ಸ್ವಲ್ಪ ಲೇಟ್ ಆದರೂ ಆಗೋಲ್ಲಕ್ಕೆ, ಆದರೆ ಚಲೋ ತೊಗೋಬೇಕು ಅಂತ ಹೇಳಿ ತೊಗೊಂಡ್ವಿ. ಆಮೇಲೆ ಸಜ್ಜಿಗೆ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಬೇಡ ಅಂತೇಳಿ ಸುಮ್ಮನೆ 1-2 ಹಂಗೆ ಟೀ ಶರ್ಟ್ಸ್ ಪಟ್ನೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗಬೇಕಂತ ಹೇಳಿ ನಾವು ಮುಂದ್ಗಡೆ ಹೊಂಟ್ವಿ ಫ್ರೆಂಡ್ಸ್. ಅಂತೂ ಇಂಥ 1-2 ಟೀ ಶರ್ಟ್ಸನ್ನು ಫೈನಲ್ ಮಾಡಿದ್ದೆ ಫ್ರೆಂಡ್ಸ್ ನಾನು. ಅವನಿಗೂ ಬೋರ್ ಆಗ್ತಾ ಇದ್ದರಿಂದ ನಾನು ನೆಕ್ಸ್ಟು ಮುಂದ್ಗಡೆ ಹೋದ್ವಿ ಫ್ರೆಂಡ್ಸ್. ಆಮೇಲೆ ಇದು ಅವ್ನು ಟೀ ಶರ್ಟ್ ತೊಗೊಂಡಿದ್ದು ನಾನು ಮ್ಯಾಕ್ಸ್ನಲ್ಲಿ ತೊಗೊಂಡೆ. ನಮ್ಮ ಮನೆಯವ್ರು ತೊಗೊಂಡಿದ್ದು ಲೀ ಕೂಪರ್ದು, ಅಲ್ಲಿ ತೊಗೊಂಡ್ರು. ಇಲ್ಲಿ ಎಲ್ಲ ಫುಲ್ ಅಟ್ರಾಕ್ಷನ್ ಇತ್ತು. ಇಲ್ಲಿ ನಾನು ಸೌಜು ಒಂದು ಸೆಲ್ಫಿ ತೊಗೊಂಡ್ವಿ. ಅವನು ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ, ನಿಮಗೆಲ್ಲರಿಗೆ ಹಾಯ್ ಮಾಡ್ತಾ ಇದ್ದಾನೆ. ಅವನಿಗೆ ಹಾಯ್ ಅಂತ ಹೇಳಿದ್ರೆ ಎಲ್ಲರಿಗೆ ಹಾಯ್ ಮಾಡ್ತಾಯಿದ್ದೆ ನಾನು. ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಶೂಟ್ಸ್ ಮಾಡ್ಕೊಂಡ್ವಿ ನಾನು ಸೌಜು, ನಮ್ಮ ಮನೆಯವರು ಎಲ್ಲನೂ ಫೋಟೋಶೂಟ್ ಮಾಡ್ಕೊಂಡ್ವಿ. ಅಲ್ಲೇನೋ ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗಿತ್ತು ಎಲ್ಲನೂ. ಸೌಜುನಿಗೂ ತುಂಬ ಇಷ್ಟವಾಯಿತು, ಅಲ್ಲೆಲ್ಲ ನೋಡ್ಕೊತ ನಿಂತಿದ್ದ. ಆಮೇಲೆ ನಾವು ಮುಂದ್ಗಡೆ ಒಂದು ಸ್ವಲ್ಪ ಟ್ರೆಂಡ್ಸ್ಗತ್ತು ಹೋದ್ವಿ. ಅತ್ತೆಗತ್ತು ನಾವು ಒಂದು ಸ್ವಲ್ಪ ಅವರು ಟಾಪ್ಸ್ ಅದು ನೋಡು ಅಂತ ಹೇಳಿದರು. ಅದನ್ನು ಕುರ್ತಿ ನೋಡ್ಲಿಕ್ಕೆ ಹೋದ್ವಿ. ವೈಟ್ನಲ್ಲಿ ನೋಡಿದ್ವಿ. ಬಟ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ. ಅವ್ರಿಗೆ ಯಾಕೋ ಇಷ್ಟ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಅವ್ರು ಓಂ ಶಾಂತಿಗತ್ತು ಹೋಗ್ತಾರಲ್ಲ, ಅವ್ರಿಗೆ ವೈಟ್ ಡ್ರೆಸ್ ಹೇಳಿರ್ತಾರೆ. ಅದು ಪ್ಲೇನ್ ವೈಟ್ ನಮಗಲ್ಲಿ ಸಿಗಲಿಲ್ಲ. ಅದಕ್ಕೆ ಅತ್ತೆ ಬೇಡ ಅಂತ ಹೇಳಿದರು. ಆಮೇಲೆ ನಾವು ಮನೆಗೆ ಹೋಗ್ಬೇಕಂತ ಹೇಳಿ ವಾಪಸ್ಸು ಮನೆಗೆ ಹೋಗ್ಲಿಕ್ಕತ್ವಿ ಫ್ರೆಂಡ್ಸ್. ಅಂತೂ ನಮ್ಮ ಮನೆಯವ್ರ ಶಾಪಿಂಗು ಮುಗೀತು. ನಮಗೂ ಏನಾದರೂ ತಗೋ ಅಂತ ಇದ್ದರು, ಆದರೆ ನಾನೇನು ಬೇಡ ಅಂತ ಅಂದೆ. ಆ್ಯಕ್ಚುಲಿ ಸೌಜುನು ಅವ್ರದ್ದು ಶಾಪಿಂಗ್ ಮುಗೀತು. ಆಮೇಲೆ ಕಾರ್ ಪಾರ್ಕಿಂಗ್
ಟೂ ವೀಲರ್ ಪಾರ್ಕಿಂಗ್ಗೆ ಬಂದ್ವಿ ನಾವು. ಟೂ ವೀಲರ್ ಪಾರ್ಕಿಂಗ್ ತೊಗೊಂಡು ಮತ್ತೆ ಮನೆ ಕಡೆಗೆ ಹೋಗಬೇಕಂತ ಹೇಳಿ ನಮ್ಮ ಪಯಣನ ಮುಂದುವರಿಸಿದ್ವಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಅಮ್ಮೆನಾರ್ ಮಾಲು ನನಗೆ ಎಷ್ಟು ಕ್ಯಾಪ್ಚರ್ ಮಾಡ್ಬೇಕು ಅಷ್ಟೇ ಮಾಡಿದ್ದೀನಿ. ಅಂದರೆ ಫುಲ್ ನಮಗೆ ಎಷ್ಟು ತಿರುಗಾಡ್ಬೇಕಂತ ದೊಡ್ಡದಿದೆ ಮಾಲು ಆ್ಯಕ್ಚುಲಿ. ನಮಗೆ ಎಷ್ಟು ನಮ್ಗೆ ನೆಸೆಸಿಟಿ ಅಷ್ಟೇ ನಾನು ಶಾಪಿಂಗ್ ಮಾಡಬೇಕಂತೇಳಿ ಅಷ್ಟೇ ನಿಮಗೆ ತೋರಿಸಿದೆ. ನೆಕ್ಸ್ಟ್ ಟೈಮ್ ನಾನು ಮತ್ತೆ ಮಾಲಿಗೆ ಹೋದಾಗ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆವಾಗ ಮತ್ತೆ ಕವರಪ್ ಮಾಡ್ತೀನಿ. ನಿಮಗೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಏನಾದರೂ ಪುಣೆದಲ್ಲಿ ಮಾಡಬೇಕಂತಂದರೆ ಇದು ಮಗರ್ ಪಟ್ಟದಲ್ಲಿದೆ. ಇದೇ ನೋಡಿ ಫ್ರೆಂಡ್ಸ್ ಅಮ್ಮೆನವರ ಮಾಲು. ನಾವು ಮತ್ತೆ ಮನೆಗೆ ಹೋಗಬೇಕಾದ್ರೆ ಒಂದು 10 o'clock ಆಗಿತ್ತು ಅವತ್ತು. ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬೇಕಂತಂದರೆ ನಾವು ಮತ್ತೆ ಮನೆ ಕಡೆಗೆ ಹೊಂಟ್ವಿ ಫ್ರೆಂಡ್ಸ್. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.